ಸಲ್ಲಿಸ್ತಾ ಮಹಾತ್ಮ ಜ್ಯೋತಿಬಾ ಫುಲೆ ಮಾತೆ ಸಾವಿತ್ರಿಬಾಯಿ ಫುಲೆ ಪಾದಗಳಿಗೆ ನಮಿಸ್ತಾ ನಮ್ಮೆಲ್ಲ ಪೂರ್ವಿಕರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇಂದು ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ವಿದ್ಯಾಮಾತೆ ಸಾವಿತ್ರಿಬಾಯಿ ಫುಲೆ ಅವರ 190ನೇ ಜಯಂತಿ ಅಂಗವಾಗಿ ಉಚಿತ ಶಿಕ್ಷಣ ನಮ್ಮ ಸಂವಿಧಾನದ ಹಕ್ಕು ರಾಜ್ಯ ಮಟ್ಟದ ಸಮಾವೇಶವನ್ನ ನಮ್ಮೆಲ್ಲರ ವೈಚಾರಿಕ ನಾಯಕರು ಇಡೀ ರಾಜ್ಯಾದ್ಯಂತ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಅನುಗುಣವಾಗಿ ನುಡಿದಂತೆ ನಡೆಯುವ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇಲಾಖೆ ಸಚಿವರು ಅವರಿಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಸುಂದರ ಸಮಾರಂಭ ಇಷ್ಟೊಂದು ಅಚ್ಚುಕಟ್ಟಾಗಿ ನೆರವೇರಬೇಕಾದ ಕಾರಣಕರ್ತರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ವೆಂಕಟೇಶ್ ಅವರು ರಾಜ್ಯಾಧ್ಯಕ್ಷರು, ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಸಾವಿತ್ರಿಬಾಯಿ ಅವರ ಹಾಗೂ ಪರಿವರ್ತನ ಚಿಂತಕರ ವಿಚಾರಧಾರೆಗಳನ್ನ ಗುಣಪಡಿಸಲು ತಮ್ಮನ್ನೆಲ್ಲ ಜ್ಞಾನವಂತರನ್ನಾಗಿ ಮಾಡಲು ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಹರಿನಾಥ್ ಅವರು ಅಂಬೇಡ್ಕರ್ವಾದಿ ಚಿಂತಕರು ಹಾಗೂ ಭೀಮವಾದ ದಲಿತ ಸಂಘರ್ಷ ಸಮಿತಿ ಈ ಒಂದು ಸಂಘಟನೆ ಕಳೆದ 25 ವರ್ಷಗಳಿಂದ ಬೆಳಗಾವಿಯಾದ್ಯಂತ ಹಾಗೂ ಗುಲ್ಬರ್ಗಾದ್ಯಂತ ಇಡೀ ರಾಜ್ಯವನ್ನ ಆವರಿಸಿ ಇವತ್ತು ಇಷ್ಟೊಂದು ಸುಂದರವಾದ ಸಮಾರಂಭಕ್ಕೆ ಕಾರಣೀಭೂತವಾದಂತಹ ಈ ಉಪಾಸಕರು ನೆಚ್ಚಿನ ಧರ್ಮಮಂತ್ರಿಯಾದಂತಹ ಸನ್ಮಾನ್ಯ ಶ್ರೀ ಸಿದ್ಧಾರ್ಥ ಸಿಂಗ್ಗೆ ಅವರು ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರು ಭೀಮವಾದ DSS, ಹಾಗೆ ವೇದಿಕೆ ಮೇಲೆ ಉಪಸ್ಥಿತ ಸಂಜೀವ್ ಕಾಂಬಳಿ ಅವರು, ಹಾಗೇನೆ ಯಮನಪ್ಪ ಗುಡದಾಳ್ ಅವರು ಹಾಗೂ ಇತರ ಎಲ್ಲ ಗಣ್ಯ ಮಹನೀಯರು, ವಿಶೇಷವಾಗಿ ವೇದಿಕೆ ಮೇಲಿರ್ತಕ್ಕಂಥ ತಾಯಂದರು, ಜಿಲ್ಲಾ ಕಮಿಟಿಯ ಎಲ್ಲ ಮಹಿಳಾ ಅಧ್ಯಕ್ಷರನ್ನ ತಾವಿಲ್ಲಿ ಬರಮಾಡಿಕೊಂಡು ಅವನ್ನ ಕೂರಿಸಿ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರ ವಿದ್ಯಾರ್ಥಿ ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ಮಹೋತ್ಸವವನ್ನ ಇನ್ನು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಇವರು ಬೆಂಗಳೂರಿನ ವಿಜಯಭಾಗ ಟೌನಲ್ಲಿ ಏರ್ಪಡಿಸಿ ನಾನು ಬೆಳಗ್ಗೆ 11 ಗಂಟೆಗೆ ಒಂದು 15-20 ನಿಮಿಷ ಇರುವಾಗ ಬಂದ ಕಾರ್ಯಕ್ರಮ ನಡೀತಾ ಇತ್ತು. ಒಳಗೆ ಬಂದ ಸಂದರ್ಭದಲ್ಲಿ ನನಗಾದರೂ ಭಾಷಣವಾದಂಥದ್ದು ಎಲ್ಲರ ಹೆಗಲಲ್ಲಿದ್ದಂತ ನೀಲಿ ಶಾಲು ಮತ್ತೆ ಎಲ್ಲರೂ ಬಹಳ ಸುಸಂಬದ್ಧವಾಗಿ ಕುಳಿತು ಬಾಬಾ ಸಾಹೇಬರ ಗೀತೆಗಳನ್ನ ಕೇಳ್ತಾ ಬಹಳ ವಿಜೃಂಭಣೆಯಿಂದ ನಿಜವಾಗ್ಲೂ ಜಯಂತಿ ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಸಂಭ್ರಮದಿಂದ ಸಡಗರದಿಂದ ತುಂಬಾನೇ ಒಂದು ಎಂಜಾಯ್ ಮಾಡಿದ್ದೀರಿ, ಬಹಳ ಖುಷಿಯನ್ನ ಪಟ್ಟಿದ್ದೀರಿ. ಇಲ್ಲಿ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಮುಕ್ಕಾಲ ಭಾಗ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜನ ತಾವೆಲ್ಲ ಏನಿಲ್ಲಿ ಬಂದಿದ್ದೀರಿ, ತಾವೆಲ್ಲ ಕುಳಿತು ಭೀಮನ ಮಕ್ಕಳು ತಾವೆಲ್ಲ ಆಗಮಿಸಿ ಬಾಬಾ ಸಾಹೇಬ್ ವಿಚಾರಧಾರೆ ಮೇಲೆ ನಡೀತಕ್ಕಂಥ ಸಂಕಲ್ಪದೊಂದಿಗೆ ಬಂದಿದ್ದೀರಿ. ಬಂಧುಗಳೇ, ಯಾಕಂದ್ರೆ ಸತ್ಯ ಮತ್ತೆ ಬೆಳಕನ್ನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 1999ರಲ್ಲಿ 25 ವರ್ಷಗಳ ಹಿಂದೆ ಮಹಾಮತಿ ಸೊಸೈಟಿಯಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ನಾನು ತಮ್ಮಕ್ಕೆ ಬಂದು ನಂತರದಲ್ಲಿ 2004ರಿಂದ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸುಮಾರು 6-7 ವರ್ಷಗಳ ಕಾಲ ನಮ್ಮದ ಪ್ರಚಾರ ಪ್ರಸಾರದಲ್ಲಿ ತೊಡಗಿರ್ತಾ ಇದೇ ಸಿದ್ಧಾರ್ಥ ಸಿಂಗ್ ಅವರು, ಸಂಜೀವ್ ಕಾಂಬಳಿ ಅವರು ಏನು ಓಡಾಡ್ತಾ ಇದ್ವಿ, ಆ ಓಡಾಟದ ದಿನಗಳು, ಆವತ್ತಿನ ಆ ಧೂಳಿನ ದಿನಗಳು ಇವತ್ತು ನೋಡಿದಾಗ ಬಹಳ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ, ಒಂದು ಸಂಭ್ರಮ ಅನ್ಸುತ್ತೆ. ಈ ಸಂದರ್ಭದಲ್ಲಿ ದೇವನೂರು ಮಾದೇವರವರ ಒಂದು ಮಾತು ಮತ್ತೆ 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 ನೆನಪಿಗೆ ಬರುತ್ತೆ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಯಾವತ್ತೂ ಫಲವನ್ನು ಕೊಡೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕಂದ್ರೆ ಭೀಮವಾದ ಸಂಘರ್ಷ ಸಮಿತಿ ಏನು ಬಹಳ ಶ್ರಮಪಟ್ಟು ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡ್ತಾ ಬಂತು. ಅದರಲ್ಲಿ ತಾವೆಲ್ಲ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದ್ರು ಕುಳಿತಿದ್ದೀರಿ, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷರು ಸಹ ತಾವಿಲ್ಲಿ ಆಗಮಿಸಿದ್ದೀರಿ. ಉತ್ತರ ಕರ್ನಾಟಕದ ಕೊಕ್ಕಟ್ಟೂರು ಅಥಣಿ ಭಾಗದಲ್ಲಿ ನಾನು ಅನೇಕ ಬಾರಿ ಓಡಾಡಿದ್ದೀನಿ. ಹಾಗೇನೆ ಈ ಕಡೆ ಹೊಸಕೋಟೆ ಮತ್ತು ದೇವರಹಳ್ಳಿ ಮತ್ತೆ ಆನೇಕಲ್ ಭಾಗದಲ್ಲಿ ಹೆಚ್ಚು ಓಡಾಟವನ್ನ ಮಾಡಿದ್ದೀನಿ. ಎರಡಕ್ಕೂ ಬಹಳ ಸಾಮ್ಯತೆ ಇದೆ. ಜ್ಞಾನದಿಂದ ಅಲ್ಲ, ಅಜ್ಞಾನದಿಂದ ಸಾಮ್ಯತೆ ಇದೆ. ಅದೊಂದು ಅಜ್ಞಾನ ಹೊರಟೋದು. ಯಾಕಂದ್ರೆ ಇಲ್ಲಿ ಜಾಕಿರೋಳಿ ಸಾಹೇಬರು ಕೊಡ್ತಿದ್ದಾರೆ, ಅವರು ನೇರವಾಗಿ ಹೇಳ್ತಾರೆ, ನೀವು ಬೌದ್ಧವನ್ನ ಬಿಡದ ಹೊರತು, ಮದ್ಯಪಾನವನ್ನ ಬಿಡದ ಹೊರತು ಈ ಸಮುದಾಯ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕಂದ್ರೆ ಸಂವಿಧಾನಬದ್ಧವಾದ ಹಕ್ಕುಗಳು ನಮ್ಮನ್ನ ದೈವಿಕ ಗುಲಾಮಗಿಯಿಂದ ಹೊರಬರ್ಲಿಕ್ಕೆ
ಕಾರಣಕರ್ತವಾಗಿದೆ. ಒಬ್ರಲ್ಲ ಒಬ್ರು ಮಹನೀಯರು ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಅದನ್ನು ಜಾರಿ ತರ್ತಕ್ಕಂಥ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಆದರೆ ಮಾನಸಿಕ ಗುಲಾಮಗಳು ನಮ್ಮನ್ನ ಕಾಡ್ತಾ ಇದೆ. ನಾನು ಹೇಳಿದ ಅಥಣಿ, ಬೆಳಗಾವ್, ರಾಯದುರ್ಗ ಆ ಭಾಗದಲ್ಲಿ ಓಡಾಡ್ತಾ, ಈ ಕಡೆ ದೇವನಹಳ್ಳಿ ಮತ್ತೆ ಆನೇಕಲ್ಲು ಈ ಭಾಗದಲ್ಲೇ, ಹೊಸಕೋಟೆ ಭಾಗದಲ್ಲೇ ಹೆಚ್ಚು ಜನ ತಾವಿಲ್ಲಿ ಕುಳಿತಿದ್ದೀರಿ. ತಮ್ಗೆಲ್ರಿಗೂ ಒಂದೇ ಒಂದು ಭಯ ಏನು ಕಾಡುತ್ತಂತಂದ್ರೆ, ಇವತ್ತಾದ್ರೂ ಮಾತಾಡ್ತಾ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಸ್ಮರಣೆಯನ್ನ ಮಾಡ್ತಾ, ನಮ್ಮೆಲ್ಲರ ಉದ್ಧಾರಕರ್ತ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆಯನ್ನ ಮಾಡ್ತಾ, ತಮ್ಮ ಮನೆಯಲ್ಲಿರ್ತಕ್ಕಂಥ ಅನಿಷ್ಟ ಎಲ್ಲವನ್ನೂ ನಾವು ಹೊರಗಡೆ ಹಾಕಂತಾದ್ರೆ ನಿಜವಾದ ಸಾರ್ಥಕವಾದ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ತುಂಬಾ ಆನೇಕಲ್ ಭಾಗದಲ್ಲಿ ತುಂಬಾ ಮನೆಗಳಿಗೆ ಹೋಗ್ತಾ ಇದ್ದೀನಿ. ತುಂಬಾ ಮನೆಗಳು ಹೋಗ್ತಿದೀವಿ. ಬೌದ್ಧ ಧರ್ಮದ ಪ್ರಕಾರ ನಾಮಕರಣ ನಡೆಯುತ್ತೆ, ಮದುವೆಗಳು ನಡೆಯುತ್ತೆ, ಗೃಹ ಪ್ರವೇಶಗಳು ನಡೆಯುತ್ತೆ, ಎಲ್ಲ ಆಗುತ್ತೆ. ಮತ್ತೆ ದೇವರುಗಳಲ್ಲಿ ಮಾತ್ರ ಅರ್ಧ ಕುಂಕುಮ ಒಂದು ರಾಶಿಗಟ್ಟಲೆ ಬಿದ್ದಿರುತ್ತೆ. ಯಾಕೆ ಮನುವಾದಿಗಳು ನಿಜವಾಗ್ಲೂ ನಮ್ಮನ್ನು ಕಂಡ್ರೆ ಭಯ ಇಲ್ಲ ಅಂತಂದ್ರೆ, ಯಾಕಂದ್ರೆ ಒಂದು ಕಡೆ ನಾವು ಭೀಮವಾದವನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನ, ಎಲ್ಲ ಪೂರ್ವಿಕರ ವಿಚಾರವನ್ನ ಯಥಾವತ್ತಾಗಿ ವೇದಿಕೆಗಳಲ್ಲಿ ಮತ್ತೆ ಸಭಾ ಸಮಾರಂಭಗಳಲ್ಲಿ ಒಂದು ವಿಚಾರಗಳನ್ನ ಮಂಡಿಸಿದ ಮಾತಾಡ್ತೇವೆ. ಆದ್ರೆ ಮನೆಗಳು ಹೋಗುವಂತದಲ್ಲಿ ಆಚರಣೆಯಲ್ಲಿ ಮಾತ್ರ ನಾವು ಮನುವಾದಿಗಳ ಆಚರಣೆಯನ್ನೇ ಮಾಡ್ತಾ ಇರ್ತೀವಿ. ಆಚಾರ ವಿಚಾರ ಒಂದಿದ್ದು ಆಚಾರ ಅವ್ರದಾಗ ಅವ್ರಿಗೆ ಏನಾಗಿದೆ ಅಂದ್ರೆ, ನೀವು ಯಾವ್ದಾದ್ರು ಒಂದು ರೀತಿಯಲ್ಲಿ ನಮ್ಮ ಹಿಡಿತದಲ್ಲಿ ಇದ್ದೇ ಇದ್ದಾರೆ. ಯಾಕಂದ್ರೆ ಫ್ರಾನ್ಸ್ ಕ್ರಾಂತಿ ಆಯ್ತು, ಅಲ್ಲಿನ ಗುಲಾಮರು ಲಿಬರೇಟ್ ಆದ್ರು, ಅಲ್ಲಿ ಪ್ರಧಾನಿನೂ ಆದ್ರು. ಆಫ್ರಿಕಾದಲ್ಲೂ ಕ್ರಾಂತಿ ಆಯ್ತು, ನೆಲ್ಸನ್ ಮಂಡೇಲಾ ಪ್ರಧಾನಿ ಆದ್ರು. ಆದ್ರೆ ಭಾರತದಲ್ಲಿ ಮಾತ್ರ ಬದಲಾವಣೆ ಆಯ್ತು, ಇಲ್ಲೂ ಕ್ರಾಂತಿಕಾರಿ ಬದಲಾವಣೆ ನಡೀತು. ಆದ್ರೆ ಯಾಕೆ ಲಿಬರಲ್ ಆಗಿಲ್ಲ, ಇಲ್ಲಿ ಯಾಕೆ ಆಡಳಿತ ಚುಕ್ಕಾಣಿಯನ್ನ ಹಿಡಿಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ, ನಮ್ಮಲ್ಲಿ ಮಾನಸಿಕ ಗುಲಾಮಗಿರಿ ಹೋಗಿಲ್ಲ. ಸಿದ್ಧಾರ್ಥ ಹೇಳ್ತಾ ಇದ್ರು, ಮೇಲೆ ಇಲ್ಲಿ ಶಾಲ್ ಕಾಣ್ತಾ ಇದೆ, ಅದ್ರ ಒಳಗಡೆ ಎಲ್ಲ ಕೇಸರಿ ಕೆಡಕ್ತಾ ಇದೆ. ಕೇಸರಿ ಭಂಡಾರ ನಮ್ಮನ್ನ ಕೆಡಕ್ತಾ ಇದೆ. ಕೇಸರಿ ಏನ್ ಮಾಡ್ತಾ ಇದೆ, ನಮ್ಮನ್ನ ಹಿಡಿದಿಟ್ಟತಕ್ಕಂಥ ಕೆಲಸವನ್ನ ಮಾಡಿದೆ. ಸಂಪೂರ್ಣವಾಗಿ ಯಾವತ್ತು ನೀಲಿಯಾಗಿ ಪರಿವರ್ತನೆ ಆದಾಗ, ಹೌದು ಪರಿಣಾಮಕಾರಿ ಅಂತ ಬದಲಾವಣೆಯನ್ನ ನಾವು ಕಂಡಾಗ, ನಿಜವಾಗ್ಲೂ ಈ ದೇಶದ ಚುಕ್ಕಾಣಿಯನ್ನ, ಈ ದೇಶದ ಒಂದು ಅಸ್ಮಿತೆಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ, ಪ್ರಬುದ್ಧ ಭಾರತವನ್ನ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ನಾವು ನಿಜವಾಗ್ಲೂ ಸಾಧ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳ್ತಕ್ಕಂಥದ್ರೆ, ಈ ದೇಶವನ್ನೇ ಆಗ್ಲಿ ಅಥವಾ ಈ ರಾಜ್ಯವನ್ನೇ ಆಗ್ಲಿ, ಒಬ್ಬ ನಿಷ್ಠಾವಂತ ಅಂಬೇಡ್ಕರ್ವಾದಿ ಯಾವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದು ಆಡಳಿತನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ, ಆಗ ನಮ್ಮೆಲ್ಲ ಪೂರ್ವಿಕರ ಕನಸು ನನಸಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಬಾಬಾ ಸಾಹೇಬರ ವಿಚಾರದ ಮೇಲೆ, ಬುದ್ಧರ ವಿಚಾರದ ಮೇಲೆ, ಬಸವಣ್ಣವರ ವಿಚಾರದ ಮೇಲೆ, ಪೆರಿಯಾರ್ ಫುಲೆ, ಸಾಹು ಮಹಾರಾಜರ ವಿಚಾರದ ಮೇಲೆ ಹೋಗ್ತಕ್ಕಂಥ ಸಂಖ್ಯೆ ತುಂಬಾ ಕಡಿಮೆ ಇದೆ. ಹೆಂಗಾಗಿದೆ ಅಂತಂದ್ರೆ, ಹೊರಗಡೆ ಬಂದಾಗ ಬಾಬಾ ಸಾಹೇಬರ ವಿಚಾರವನ್ನು ಹೇಳ್ತಾರೆ, ಒಳಗಡೆ ಗುರು ಗುಂಡಾರಗಳಿಗೆ ಪಟ್ಟಿಯನ್ನ ಹೊಡಿತಾರೆ. ಮತ್ತೆ ಬ್ರಾಹ್ಮಣನ ಕರೆಸಿ ಒಂದು ಯಜ್ಞ, ಯಾಗ, ಹೋಮ ಹವನವನ್ನ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ನಾಯಕರುಗಳು ಎಲ್ಲಾಗಿದ್ದಾರೆ ಅಂತಂದ್ರೆ, ಅವನ ಅಂಬೇಡ್ಕರ್ವಾದಿಗಳನ್ನು ಕಳವ, ಈ ಕಡೆ ಮನುವಾದಿಗಳನ್ನು ಕಳವ ಅಂತಕ್ಕಂಥದ್ದು ಕಷ್ಟ ಆಗುತ್ತೆ. ಯಾಕಂದ್ರೆ ವೇದಿಕೆಗೆ ಬಂದಾಗ ಬೈ ಮೇಲೆ ಬಾಬಾ ಸಾಹೇಬ್ ಬಂದಂಗೆ ಕುಳಿತಾರೆ. ವೇದಿಕೆ ನೀವು ಹೋಗ್ತಿದ್ದಂಗೆನೆ ಮತ್ತೆ ಅವರ ಮನೆಯಲ್ಲಿ ಯಾವುದೇ ರೀತಿ ಕುಂಕುಮನೋ, ವಿಭೂತಿನೋ, ಭಂಡಾರನೋ ಕಾಣುತ್ತೆ, ಅಥವಾ ಯಾವ್ದೋ ಗುಡಿ ಗುಂಡಾರದಲ್ಲಿ ಹೋಗಿ ಪೂಜೆ ಮಾಡಿಸ್ತಾ ಇರ್ತಾರೆ. ಇನ್ನೆಲ್ಲ ಹೋಗ್ಬಿಟ್ಟು ಯಾವ್ದೋ ಒಬ್ಬ ಬ್ರಾಹ್ಮಣಿಗೆ ಯಾವೊಂದು ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಮೊದ್ಲು ಹೇಳ್ತೀವಿ, ಯಾರ ಕಣ್ಣನ್ನ ತಪ್ಪಿಸಿದ್ರು ನಿನ್ನ ಮನಸ್ಸನ್ನು ತಪ್ಪಿಸ್ಕೊಳಕ್ಕಾಗಿಲ್ಲ ಅಂತೇಳಿ. ಇವತ್ತು ಹೇಳ್ಬೋದು, ಯಾರ ಕಣ್ಣನ್ನ ತಪ್ಪಿಸ್ಕೊಂಡ್ರು ಸೋಷಿಯಲ್ ಮೀಡಿಯಾದ ಕಣ್ಣನ್ನಂತೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆ ಒಂದು ಮೀಡಿಯಾ ಇವತ್ತು ಎಷ್ಟು ಪ್ರಖರವಾಗಿ ಸಾಗ್ತಾ ಇದೆ. ಅದನ್ನ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನ, ಬುದ್ಧರ ವಿಚಾರಧಾರೆಗಳನ್ನ, ಫುಲೆ ಸಾಹು ಅವರ ವಿಚಾರಧಾರೆಗಳನ್ನ, ಪೆರಿಯಾರ್ ವಿಚಾರಧಾರೆಗಳನ್ನ ವಿಸ್ತರಿಸತಕ್ಕಂಥ ನಿಟ್ಟಿನಲ್ಲಿ ನಾವು ಸಾರ್ಥಕತೆಯನ್ನ ಕಾಣ್ಬೇಕಾಗಿದೆ ಅಂತೇಳಿ ತಿಳಿಸ್ತಾ, ಯಾಕಂದ್ರೆ ನಮ್ಮ ಇತಿಹಾಸ ಹೆಂಗಿದೆ ಅಂತಂದ್ರೆ, ಕೇವಲ 2% ಜನ ತಮಗೆ ಬೇಕಾದಂತ ಮಟ್ಟದಲ್ಲಿ ಇತಿಹಾಸವನ್ನ ಬರ್ಕೊಂಡಿದ್ದಾರೆ. ನಮ್ಗೆ ನೈಜ ಇತಿಹಾಸ ಗೊತ್ತಿಲ್ಲ. ನಮ್ಗೆ ಪೆರಿಯಾರ್ ಅವರ, ಫುಲೆ ಅವರ, ಸಾವಿತ್ರಿಬಾಯಿ ಫುಲೆ ಅವರ ಇತಿಹಾಸ ನಮ್ಗೆ ಗೊತ್ತಿಲ್ಲ. ಕೋರೆಗಾಂವ್ನ ಇತಿಹಾಸ ನಮ್ಗೆ ಗೊತ್ತಿಲ್ಲ. ಅಷ್ಟೇ ಆಗ್ಬೇಕು. ಬಾಬಾ ಸಾಹೇಬರ ಒಂದು ಜೀವನ ಚರಿತ್ರೆ ಹೇಳ್ಬೇಕಾದ್ರೆ, ನನಗೆ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಇದ್ದಾಗ ಕಣ್ಣೀರ್ ಬರ್ತಕ್ಕಂಥ ವಿಚಾರ ಏನಂತಂದ್ರೆ, ಒಬ್ಬರು ಪಾಠ ಮಾಡ್ತಕ್ಕಂಥ ಟೀಚರು ಗಾಂಧಿ ಸಾವಿಗೆ ಅಂಬೇಡ್ಕರ್ ಕಾರಣ ಆಗಿದ್ರು. ಯಾಕಂದ್ರೆ ಸ್ವತಂತ್ರಕ್ಕೋಸ್ಕರ ಯರವಾಡ ಜೈಲಿನಲ್ಲಿ ಗಾಂಧಿ ಉಪವಾಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ. ಅದು ನಿಜವಾದ ಗಾಂಧಿ ಉಪವಾಸ ಮಾಡ್ತಿದ್ದೆ. ಅದು ಏನಕ್ಕೆ? ಅಸ್ಪೃಶ್ಯರಿಗೆ ಪ್ರತ್ಯೇಕವಾದ ಚುನಾಯಿಗಳನ್ನ ಕೊಡಿ, ಪ್ರತ್ಯೇಕವಾಗಿ ನಾವು ಮೀಸಲಾತಿಯನ್ನು ಕೊಡಿ ಅಂತ ಹೇಳಿ ಅವ್ರು ಹೋರಾಟವನ್ನ ಮಾಡಿದ್ರೆ, ಅದನ್ನ ವಿರೋಧಿಸಿ
ಗಾಂಧಿ ಉಪವಾಸ ಮಾಡಿದ್ರೆ ಬ್ರಿಟಿಷ್ ವಿರುದ್ಧ ಉಪವಾಸ ಮಾಡ್ತಾ ಇದ್ರು, ಅದಕ್ಕೆ ಅಂಬೇಡ್ಕರ್ ಅವರು ಕಾರಣಕರ್ತರಾಗಿದ್ರು. ಇಷ್ಟೊಂದು ಒಂದು ಮನಸ್ಸಿನಲ್ಲಿ ಕಲುಷಿತವಾದಂತ ವಾತಾವರಣವನ್ನ, ಇತಿಹಾಸವನ್ನ ತಿಳಿಸ್ತಾ ಬರ್ತಂತ ಸಂದರ್ಭದಲ್ಲಿ ಮತ್ತೊಮ್ಮೆ ನಮಗೆ ನೈಜ ಇತಿಹಾಸವನ್ನ ಬಾಬಾ ಸಾಹೇಬರ ಬರಹಗಳು, ಭಾಷಣಗಳು ಮತ್ತು ವೈಜ್ಞಾನಿಕ ಚಿಂತನೆಯನ್ನು ಮಾಡ್ತಕ್ಕಂಥ ಚಿಂತಕರು ತಿಳಿಸ್ತಾ ಇವತ್ತು ಪ್ರಜ್ಞಾವಂತ ಸಮಾಜ ನಿರ್ಮಾಣ ಆಗ್ತಾ ಇದೆ. ಮುಂದೊಂದು ದಿನ ಸತೀಶ್ ಜಾರಕಿಹೊಳಿ ಸಾಹೇಬ್ರವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗ್ಲೇಬೇಕು. ಯಾಕೆ ಆಗ್ಬೇಕಂತಂದ್ರೆ ನಿಜವಾದ ಅಂಬೇಡ್ಕರ್ ವಾದಿಗಳು ಆದಾಗ, ಯಾಕಂದ್ರೆ ಬಾಬಾ ಸಾಹೇಬ್ ಹೇಳ್ತಾ ಒಂದು ಮಾತನ್ನ, ಗಾಂಧಿ ಮತ್ತೆ ಅಂಬೇಡ್ಕರ್ ಏನ್ ವ್ಯತ್ಯಾಸ ಅಂತ, ಗಾಂಧಿ ಯಾವತ್ತು ನರ್ಸಿದ್ದಂಗೆ, ಅಂಬೇಡ್ಕರ್ ತಾಯಿ ಇದ್ದಂಗೆ. ತಾಯಿಗೆ ತನ್ನ ಮಗುವಿನ 9 ತಿಂಗಳು ಹೊಟ್ಟೆಯಲ್ಲಿ ಎದ್ದು ಹೊತ್ತು ಸಾಕಿ ಸಲ್ಲದಂತ ನೋವು ಗೊತ್ತಿದೆ. ಆದ್ರೆ ಗಾಂಧಿ ನರ್ಸು, ಸಾಕಿರ್ತಕ್ಕಂಥವ್ರಿಗೆ ಏನ್ ಗೊತ್ತು ಅಂತೇಳಿ. ಯಾಕಂದ್ರೆ ಅಂಬೇಡ್ಕರ್ ವಾದಿಗಳಿಗೆ ನಿಜವಾದ ಅಂಬೇಡ್ಕರ್ ಚಿಂತಕರ, ಅಂಬೇಡ್ಕರ್ ಜನರ ನೋವು ಕಷ್ಟ ಗೊತ್ತಿದೆ. ಅದೇ ಅಂಬೇಡ್ಕರ್ ವಾದಿಗಳು ಅಲ್ಲದವ್ರಿಗೆ ಅವರ ಕಷ್ಟ ನೋವುಗಳು ಗೊತ್ತಿರಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ವೇದಿಕೆ ಮೇಲೆ ಬಂದಾಗ ಬಾಬಾ ಸಾಹೇಬ್ ಬಗ್ಗೆ ಮಾತಾಡ್ತಾರೆ, ಮತ್ತೆ ಮನೆಗೆ ಹೋದಾಗ ತಮ್ಮ ವಾದಗಳನ್ನ ನಿರ್ವಹಿಸಬೇಕಾದ್ರೆ ತಮ್ಮ ಜಾತಿವಾದಗಳನ್ನ ಮಾಡ್ತಾ ಹೋಗ್ತಾರೆ. ನಿಜವಾದ ನೈಜ ಅಂಬೇಡ್ಕರ್ ವಾದಿಗಳು ಅವರು ಜಾತಿವಾದಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ವರ್ಣದ ವಾದಿಗಳಾಗ್ಲಿಕ್ಕೆ ಸಾಧ್ಯವಾಗಿಲ್ಲ, ಹಾಗೇನೆ ದೈವದ ವಾದಿಗಳಾಗ್ಲಿಕ್ಕೆ ಸಾಧ್ಯವಿಲ್ಲ. ಅವ್ರು ಯಾವತ್ತೂ ಮಾನವತಾವಾದಿಗಳಾಗಿ ಇರ್ಲಿಕ್ಕೆ ಸಾಧ್ಯ ಇದೆ. ಅಂತ ಮಹಾಮಾನವತ ಚಿಂತನೆಯನ್ನ ಬಿತ್ತರಿಸಿದಂತವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ತಾಯಿ ಸಾವಿತ್ರಿಬಾಯಿ ಫುಲೆ. ಈ ಸಂದರ್ಭದಲ್ಲಿ ಬಿಬಿ ಮಾತೆ ಫಾತಿಮಾ ಅವರನ್ನು ನಾವು ಸ್ಮರಿಸಬೇಕಾಗುತ್ತೆ. ಯಾಕಂದ್ರೆ ಅವರು ಸಹ ಶಿಕ್ಷಣವನ್ನ ಪಡ್ಕೊಳ್ಳೋ ಜೊತೆಗೆ ಒಬ್ಬ ಮುಸ್ಲಿಂ ಮಹಿಳೆಯಾಗಿ ಪ್ರಥಮವಾಗಿ ಶಿಕ್ಷಣವನ್ನ ಪಡ್ಕೊಂಡು ಇಲ್ಲಿ ಇಡೀ ರಾಜ್ಯದ ಎಲ್ಲ ಮಹಿಳೆಯರಿಗೆ, ದೇಶದ ಮಹಿಳೆಯರಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ಒಬ್ಬರು ಮುಸ್ಲಿಂ ಬಂಧುಗಳು ಕಾಣ್ತಾ ಇದ್ದಾರೆ, ನನಗೆ ಬಹಳ ಸಂತೋಷಕರ. ಇನ್ನಷ್ಟು ಹೆಚ್ಚು ಮುಸಲ್ಮಾನರಿಗೆ ಫಾತಿಮಾ ಬೀಬಿಯವನ್ನ ತಿಳಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ, ಜ್ಯೋತಿಬಾ ಫುಲೆಯವನ್ನ, ಸಾವಿತ್ರಿಬಾಯಿ ಫುಲೆಯವನ್ನ ಹೆಚ್ಚು ತಿಳಿಸ್ತಾ ಅವರ ಸತ್ಯಶೋಧಕ ಸಮಾಜದ ಚಿಂತನೆ ಸಾಕಾರಗೊಳ್ಳಬೇಕು. ಯಾಕಂದ್ರೆ ಜ್ಯೋತಿಬಾ ಫುಲೆಯವರಿಲ್ಲ ಅಂತಂದ್ರೆ ರಾಜೇಂದ್ರ ಸಕ್ಪಾಲ್ ಅವರು ವಿದ್ಯೆಯನ್ನ ಪಡಿಲಿಕ್ಕೆ ಆಗ್ತಿರ್ಲಿಲ್ಲ. ರಾಜೇಂದ್ರ ಸಕ್ಪಾಲ್ ಅವರು ವಿದ್ಯೆಯನ್ನ ಪಡಿಲಿಕ್ಕೆ ಆಗಿಲ್ಲ ಅಂದ್ರೆ ಬಾಬಾ ಸಾಹೇಬ್ ವಿದ್ಯೆಯನ್ನ ಪಡಿಲಿಕ್ಕೆ ಆಗ್ತಿರ್ಲಿಲ್ಲ. ಬಾಬಾ ಸಾಹೇಬರು ವಿದ್ಯಾವಂತರಾಗಿಲ್ಲ ಅಂತಂದ್ರೆ ಇವತ್ತು ನಾವು ಯಾರನ್ನು ಇಷ್ಟೊಂದು ಸುಂದರವಾದ ಒಂದು ಭವನದಲ್ಲಿ ಕುಳಿತು ಕಾರ್ಯಕ್ರಮ ರೂಪಿಸೋದಿರ್ಲಿ, ಯಾವ ಗೌಡನ ಮನೆಯಲ್ಲಿ, ಯಾವ ಶ್ರೀಮಂತನ ಮನೆಯಲ್ಲಿ ಜೀತಗಾರರಾಗಿ ಬದುಕಿದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಇವತ್ತು ಅವರು ನೀಡಿದಂತ ಶಿಕ್ಷಣದ ಕಿಡಿ, ಶಿಕ್ಷಣದ ಜ್ಯೋತಿ ಇಡೀ ಸಮುದಾಯದ, ಇಡೀ ದೇಶದ ಹೆಚ್ಚು ಬಹುಜನರನ್ನ ಒಂದು ಉನ್ನತವಾದ ಸ್ಥಳಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗಿದೆ. ಆದ್ರೆ ಬಾಬಾ ಸಾಹೇಬ್ ಹೆಸರಲ್ಲಿ ಇಡೀ ದೇಶದ ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯದಲ್ಲಿ ಒಗ್ಗಟ್ಟಾಗಿ ಒಂದು ಒಮ್ಮತದ ನಿರ್ಧಾರವನ್ನ ಪಡೆದಾಗ ಈ ದೇಶ ಪ್ರಬುದ್ಧವಾಗುತ್ತೆ, ಪ್ರಬುದ್ಧ ಭಾರತ ಕನಸು ನನಸಾಗುತ್ತೆ ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತಾ, ಮತ್ತೊಮ್ಮೆ ಭೀಮವಾದ ದಲಿತ ಸಂಘ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ರಾಜ್ಯ ಪದಾಧಿಕಾರಿಗಳಿಗೆ ನನ್ನಿಲ್ಲಿ ಕರೆದು ಕೆಲವು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಂಧುಗಳೇ, ಅವರಿಗೆ ಧನ್ಯವಾದ ತಿಳಿಸ್ತೇನೆ. ಕೊನೆಯದಾಗಿ ಒಂದು 4 ಪಾಯಿಂಟ್ ಅನ್ನ ತಮಗೆ ತಿಳಿಸಿ ಮಾತನ್ನು ಮುಗಿಸ್ತೇನೆ. ತಾವು ಮನಸ್ಸಲ್ಲಿಟ್ಟುಕೊಳ್ಳಿ. ತಥಾಗತ ಬುದ್ಧರು ಒಬ್ಬ ವ್ಯಕ್ತಿಯನ್ನು ಕುರಿತು ತಮ್ಮ ಮನೆ ಹೇಳುವ ಸಂದರ್ಭದಲ್ಲಿ, ಬುದ್ಧನಿಗೆ ಯಾವಾಗಲೂ ದುಃಖ ಇದೆ, ಅದಕ್ಕೆ ಕಾರಣ ಇದೆ, ಅದಕ್ಕೆ ಪರಿಹಾರ ಇದೆ ಅಂತ ಹೇಳಿ ಅಷ್ಟೇ ಹೇಳಿದ್ರು, ಸುಖವನ್ನ ಯಾವತ್ತು ಹೇಳಿಲ್ವಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬುದ್ಧ ಹೇಳ್ತಾರೆ, ನಾನು 4 ಸುಖವನ್ನ ಜಗತ್ತಿಗೆ ಬೋಧಿಸಿದ್ದೇನೆ. ಅದು ಮೊದಲನೇದು ಆಸ್ತಿ ಸುಖ. ಒಬ್ಬ ಗೃಹಸ್ಥಾಗಿರ್ತಕ್ಕಂಥವನು ಗಳಿಸ್ತಕ್ಕಂಥ ಸುಖವನ್ನ ಪಡಿಬೇಕು. ಆ ಗಳಿಸ್ತಕ್ಕಂಥ ಸುಖವನ್ನ ಉಪಭೋಗ ಮಾಡ್ಲಿಕ್ಕೆ ಎರಡನೇದು ಭೋಗ ಸುಖ. ಕೆಲವರು ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ಕೇಳಿರ್ತಾರೆ, ಆದ್ರೆ ಅದು ಬಾರ್ಲಿ ಗಂಜಿ ಅಥವಾ ಗರಿಕೆ ರಸವನ್ನು ಕುಡಿದು ಬದುಕ್ತಾ ಇರ್ತಾರೆ. ಅದು ಉಪಭೋಗ ಮಾಡ್ತಕ್ಕಂಥ ಸುಖ. 3ನೇದು ಅನವದ್ಯ ಸುಖ, ಕಳಂಕರಹಿತವಾದ ಸುಖ. 4ನೇದು ಅನನ್ಯ ಸುಖ, ಸಾಲವಿಲ್ಲದ ಸುಖ. ಈ 4 ಸುಖಗಳನ್ನ ನಾನು ಜನರಿಗೆ ಬೋಧಿಸ್ತಾ ಇದ್ದೇನೆ. ಒಂದು ಆಸ್ತಿಯನ್ನ ಗಳಿಸಿ ಅದನ್ನು ಉಪಭೋಗ ಮಾಡಿ, ಹಾಗೇನೆ ಕಳಂಕರಹಿತರಾಗಿ ಬದುಕಿ, ಹಾಗೇನೆ ಸಾಲವಿಲ್ಲದ ಬದುಕಿ. ಈ 4 ಸುಖ ಯಾವ ವ್ಯಕ್ತಿಗೆ ಇರುತ್ತೋ ಆ ವ್ಯಕ್ತಿ ಸದಾ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೇನೆ ಶಿಕ್ಷಿತರಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ. ಈ ಸಮಾಜ ಜಾಗೃತಿಗೆ ಸದಾ ನಿಮ್ಮೆಲ್ಲರ ಉತ್ಸಾಹ ಹುಮ್ಮಸ್ಸು ಇರ್ಲಿ. ಯಾಕಂದ್ರೆ ತಮ್ಮ ಬೈಬಲಿಯವರು ನೀಲಿ ಶಾಲನ್ನ ಕೊರೆಗಾಮಾಡಿಗೆ
ಮತ್ತೆ ಅರಿವೆ ಅಂಬೇಡ್ಕರ್ ಹಾಡಿಗೆ ಬಹಳ ಉತ್ಸಾಹದ ನೀಲಿ ಶಾಲನ್ನ ತಿರುಗಿಸ್ತಾ ಇದ್ರಿ, ತುಂಬಾ ಬಹಳ ಉತ್ಸಾಹದಿಂದ ತಿರುಗಿಸ್ತಾ ಇದ್ರಿ. ಹಾಗೆ ಸ್ವಲ್ಪ ಮನೆಗೆ ಹೋದ್ಮೇಲೂ ಸಂಪೂರ್ಣ ನೀಲಿಮಯ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡಿ, ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರು ನಿಮ್ಗೆ ಒಂದಿನ 2 ದಿನ ಕಾಡ್ಬೋದು, ಆದ್ರೆ ಬುದ್ಧ ಬಾಬಾ ಸಾಹೇಬರು ನಿರಂತರವಾಗಿ ನಮ್ಮನ್ನ ರಕ್ಷಣೆ ಮಾಡ್ತಾ ಬರ್ತಾರೆ. ಸದಾ ನಮ್ಮ ಉನ್ನತಿಗೆ ಅವರ ಚಿಂತನೆಗಳಿರುತ್ತೆ. ಆ ಚಿಂತನೆಗಳನ್ನ ಅಳವಡಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವು ಸಕ್ರಿಯವಾಗಿ ಪಾಲ್ಗೊಳ್ಳಿ ಅಂತ ಹೇಳಿ ತಿಳಿಸ್ತಾ, ನನ್ನಾದ್ರೂ ಕರೆಸಿ ಇಲ್ಲಿ ಕೆಲವು ವಿಚಾರಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡಂತ ತಮ್ಮೆಲ್ಲರಿಗೂ ಒಂದು ಚಿನ್ನ ಮಾತನ್ನು ಮುಗಿಸ್ತೇನೆ. ನಮೋ ಬುದ್ಧಾಯ, ಜಯ ಭೀಮ್.